ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇಮ್ಯಾಜಿನ್ ಮಾಡಿ, ನಿಮ್ಮ ಹತ್ರ ಒಂದು 80 ರೂಪಾಯಿ ಇದೆ ಅಂತಂದ್ರೆ ಒಂದು ತಿಂಗಳ ಕೆಳಗಡೆಗೆ $1 ಸಿಗ್ತಿತ್ತು. ಬಟ್ ಇವತ್ತು $1ಗೆ $96 ಬೇಕು. ಸೊ ಕ್ವಶನ್ ಏನಂತಂದ್ರೆ, ಇಂಡಿಯಾ ಏನು ವೀಕ್ ಆಗ್ತಾ ಇದೆನಾ, ಅಥವಾ ಎಕನಾಮಿಕ್ ಕೊಲಾಪ್ಸ್ ಆಗಿದೆನಾ ಇಂಡಿಯಾದಲ್ಲಿ, ಅಥವಾ ಇದು ಗ್ಲೋಬಲ್ ಗೇಮ್? ಸೊ 2026 ಅಲ್ಲಿ ಇಂಡಿಯನ್ ರೂಪಾಯಿ ಹೆವಿ ಪ್ರೆಷರ್ ಫೇಸ್ ಮಾಡ್ತಾ ಇದೆ. ಒಂದು ಮಿಡಲ್ ಈಸ್ಟ್ ವಾರ್ ಆಗಿರ್ಬೋದು, ಇಲ್ಲ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗಿರ್ಬೋದು, ಫಾರಿನ್ ಇನ್ವೆಸ್ಟರ್ ಮನಿ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ಆಗಲೇ ರೂಪಾಯಿ ವೀಕ್ ಆಗ್ತಾ ಇದೆ ಬರ್ತಾ ಬರ್ತಾ. ಸೊ ಇವೆಲ್ಲ ಕಂಬೈನ್ ಆಗಿ ಇಂಡಿಯನ್ ರೂಪಾಯಿ ಮೇಲೆ ಹೆವಿ ಪ್ರೆಷರ್ ಆಗ್ತಾ ಇದೆ. ಸೊ ಈ ವಿಡಿಯೋ ಫುಲ್ ನಮಗೆ ಪೂರ್ತಿಯಾಗಿ ಅರ್ಥ ಆಗ್ಬೇಕಂತಂದ್ರೆ ಫುಲ್ ಲಾಸ್ಟ್ ವರೆಗೆ ನೋಡ್ರಿ. ಇಂಡಿಯನ್ ರೂಪಾಯಿ ಹೇಗೆ ಅಂದ್ರೆ ಹೇಗೆ ಉಳಿತಾ ಇದೆ, ಹೇಗೆ ಫಾಲ್ ಆಗ್ತಾ ಇದೆ, ಅಥವಾ ಡಾಲರ್ ಯಾಕೆ ಇಷ್ಟು ಪವರ್ಫುಲ್, ಮತ್ತೆ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ, ಇಂಡಿಯನ್ ರೂಪಾಯಿ ಮೇಲೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ, ಫಾರಿನ್ ಇನ್ವೆಸ್ಟರ್ ಮನಿ ಹೇಗೆ ಅಂದ್ರೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಫ್ಯೂಚರಲ್ಲಿ ಒಂದು ಡಾಲರಿಗೆ $100 ಆಗುತ್ತಾ ಅಂತೇಳಿ ಎಲ್ಲ ಕ್ವಶನ್ ಇದೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಲಾಸ್ಟ್ ವರೆಗೆ ನೋಡ್ರಿ, ಏನು ಸ್ಕಿಪ್ ಮಾಡಲಾರ್ದೆ. ಈಗ ಒಂದು ಕ್ವಶನ್, ರೂಪಾಯಿ ಕುಸಿತ ಅಂದರೆ ಏನು? ಸೊ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಪೀಪಲ್ ಹೇಳ್ತಾ ಇದ್ದಾರೆ ಎಲ್ಲರೂ ರೂಪಾಯಿ ಡೌನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಟೆಕ್ನಿಕಲಿ ಮೀನಿಂಗ್ ಏನಂತಂದ್ರೆ, ಸಿಂಪಲ್ ಆಗಿ ನಾವು ಒಂದು ತಿಂಗಳ ಕೆಳಗೆ $1 ಬೇಕಂತಂದ್ರೆ $80 ಪೇ ಮಾಡ್ತಿದ್ವಿ. ಇವಾಗ $1 ಬೇಕಂತಂದ್ರೆ $96 ಪೇ ಮಾಡ್ತಾ ಇದ್ವಿ. ಸೊ ಸೇಮ್ $1ಗೆ ಪರ್ಚೇಸ್ ಮಾಡೋಕ್ಕೆ ಈಗ ಏನಂತಂದ್ರೆ ಜಾಸ್ತಿ ರೂಪಾಯಿ ಪೇ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ರೂಪಾಯಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಇಲ್ಲಿ ಡಾಲರ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಥವಾ ರೂಪಾಯಿ ವೀಕ್ ಆಗಿದೆ ಅಂತಲ್ಲ. ಸೊ ಆ್ಯಕ್ಚುಲಿ ಬೋತ್ ಗ್ಲೋಬಲ್ ಇನ್ವೆಸ್ಟರ್ ಏನಿರ್ತಾರಲ್ಲ, ಅವರು ಡಾಲರ್ ಮೇಲೆ ಟ್ರಸ್ಟ್ ಜಾಸ್ತಿ ಆಗಿದಾಗ ಡಾಲರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ಡಿಮ್ಯಾಂಡ್ ಇನ್ಕ್ರೀಸ್ ಆದಮೇಲೆ ನ್ಯಾಚುರಲ್ ಆಗಿ ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಡಾಲರ್ ಸ್ಟ್ರಾಂಗ್ ಆದಾಗ ಅದರ್ ಕಂಟ್ರೀಸ್ ರೂಪಾಯಿ, ಈಗ ಇಂಡಿಯನ್ ರೂಪಾಯಿ ಆಗಲಿ, ಬೇರೆ ದೇಶದ ಕರೆನ್ಸಿ ಆಗಲಿ, ಅವಾಗಲ ಆಟೋಮೆಟಿಕಲಿ ವೀಕ್ ಆಗುತ್ತೆ. ಇದು ಒಂಥರ ಸಪ್ಲೈ ಅಂಡ್ ಡಿಮ್ಯಾಂಡ್ ಗೇಮ್ ಥರ. ಎಕ್ಸಾಕ್ಟ್ಲಿ ಈ ಕಾನ್ಸೆಪ್ಟ್ ಹೆಂಗಂತಂದರೆ ಎಕ್ಸಾಕ್ಟ್ಲಿ ಸ್ಟಾಕ್ ಮಾರ್ಕೆಟ್ ಥರ. ಸೊ ಇದು ಸಿಂಪಲ್ ಕಾನ್ಸೆಪ್ಟ್. ಇದು ಎಲ್ಲರಿಗೂ ಒಂಥರ ಬಿಗ್ಗೆಸ್ಟ್ ಕ್ವಶನ್, ಯಾಕೆ ಅಮೇರಿಕ ಡಾಲರ್ ಅಷ್ಟು ಪವರ್ಫುಲ್ ಅಂತ. ನಮಗೆ ಇಲ್ಲಿ ಹಿಸ್ಟ್ರಿ ಹೇಳುತ್ತೆ ಅಂತಂದರೆ, ವರ್ಲ್ಡ್ ವಾರ್ II ಆದಮೇಲೆ 1944 ಬ್ರಿಟನ್ ವುಡ್ಸ್ ಅಗ್ರಿಮೆಂಟ್ ಆಯಿತು. ಆ ಟೈಮಲ್ಲಿ ಅಮೇರಿಕ ಹತ್ರ ಗೋಲ್ಡ್ ಸ್ಟಾಕ್ ಇತ್ತು. ಸೊ ವರ್ಲ್ಡ್ ಕಂಟ್ರೀಸ್ ಎಲ್ಲ ಡಿಸೈಡ್ ಮಾಡಿದ್ರು, ಅಂದರೆ ನಾವು ವರ್ಲ್ಡಲ್ಲಿ ಏನಾದರೂ ಆಯಿಲ್ ಅಥವಾ ಬೇರೆ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ನಾವು US ಡಾಲರ್ ಯೂಸ್ ಮಾಡ್ಕೊಳ್ಳೋಣ, ಡಾಲರ್ಸ್ ಮೇಲೆ ಯೂಸ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಬರ್ತಾ ಡಾಲರ್ಸ್ ಮೇಲೆ ಅಂದರೆ ಟ್ರೇಡಿಂಗ್ ಆಯಿತು. ಸೊ ಈಗ ಆಯಿಲ್ ತೊಗೊಳ್ಬೇಕಂತಂದರೆ ಡಾಲರ್ಸ್ ಬೇಕು, ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಬೇಕು ಅಂತಂದರೆ ಡಾಲರ್ಸ್ ಬೇಕು, ಮತ್ತು ಕಂಟ್ರೀಸೂ ಡಾಲರ್ಸ್ ಜಾಸ್ತಿ ಇಟ್ಕೊಳ್ಳೋಕೆ ಸೇವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ಕೂಡ ಆಯಿಲ್ ಪರ್ಚೇಸ್ ಮಾಡಬೇಕಂತಂದ್ರೂ ಡಾಲರ್ಸ್ ಬೇಕು, ಮತ್ತು ಗ್ಲೋಬಲ್ ಗೋಲ್ಡ್ ತೊಗೊಳ್ಬೇಕಂದ್ರೂ ಡಾಲರ್ಸ್ ಬೇಕು. ಸೊ ಇಂಡಿಯಾ ಅಥವಾ ಬೇರೆ ಕಂಟ್ರೀಸ್ಗಳು ಡಾಲರ್ಸ್ ವಿತೌಟ್ ಡಾಲರ್ಸ್ ಆಯಿಲ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಎಂಟೈರ್ ವರ್ಲ್ಡು ಡಾಲರ್ ಮೇಲೆ ಡಿಪೆಂಡ್ ಆಯಿತು. ಸೊ ಅದಕ್ಕೆ ಡಾಲರು ಒಂಥರ ಪವರ್ಫುಲ್ ಆಗಿದೆ. ಇವಾಗ ಇಂಡಿಯಾದಲ್ಲಿ ನಾವು ಆಯಿಲು ಇಂಪೋರ್ಟ್ ಮಾಡ್ಕೊಳ್ಬೇಕಂತಂದ್ರೆ ನಾವು ಡಾಲರ್ಲಿಂದಲೇ ಪೇ ಮಾಡ್ತೀವಿ. ಸೊ ಇದು ಬಿಗ್ಗೆಸ್ಟ್ ರೀಸನ್ ಯಾಕೆ ಡಾಲರ್ಸ್ ಇಷ್ಟು ಪವರ್ಫುಲ್ ಆಗಿದೆ. ಒಂದು ಮಾತು ಹೇಳಬೇಕಂದ್ರೆ, ಇಡೀ ವರ್ಲ್ಡ್ನ ಡಾಮಿನೇಟ್ ಮಾಡೋದು ಡಾಲರ್ಸ್ ಕರೆನ್ಸಿ. ಸೊ ಅಮೇರಿಕಾದ ಅದಕ್ಕೆ ಅದು ಡಾಲರ್ಸ್ ಅಷ್ಟು ಪವರ್ಫುಲ್ ಆಗಿದೆ. ಆಯಿಲ್ ಪ್ರೈಸ್ ಮತ್ತು ಗೋಲ್ಡ್ ಕನೆಕ್ಷನ್. ಸೊ ಈಗ ಕ್ರೂಡ್ ಆಯಿಲ್ ನಾವು 70% ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದು ನಾವು ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ ಅಂದರೆ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಬೇಕು. ಈಗ ಮಿಡಲ್ ಈಸ್ಟ್ ವಾರ್ ಬೇರೆ ಆಗ್ತಾ ಇದೆ, ಸಡನ್ ಆಗಿ ಆಯಿಲ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇಂಡಿಯನ್ಗೆ ಏನಾಗುತ್ತೆ ಅಂತಂದರೆ, ಆಯಿಲ್ ಇನ್ಕ್ರೀಸ್ ಆದರೆ ನಾವು ಆಯಿಲ್ನ ಡಾಲರ್ ಕೊಟ್ಟು ಪೇ ಮಾಡಬೇಕಾಗುತ್ತೆ. ಸೊ ಮೋರ್ ಡಾಲರ್ಸ್ ಜಾಸ್ತಿ ಬೇಕು. ಇಂಪಾರ್ಟೆಂಟ್ ಅಂತಂದರೆ ಬಿಲ್ ಇನ್ಕ್ರೀಸ್ ಆಗುತ್ತೆ, ಡಾಲರ್ಸ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ರಿಸಲ್ಟ್ ಅವಾಗ ಏನಾಗುತ್ತೆ, ನಮ್ಮ ಹತ್ರ ಡಾಲರ್ ಇಲ್ಲ ಖಾಲಿ ಆದಾಗ ಇಂಡಿಯನ್ ರೂಪಾಯಿ ಆಟೋಮೆಟಿಕಲಿ ವೀಕ್ ಆಗುತ್ತೆ. ಸೊ 2000 ಈಗ ಈ ವರ್ಷ ಏನೇನಾಗಿದೆ ಅಂದರೆ, ಇರಾನ್ ಮತ್ತು ಇಸ್ರೇಲ್ ಟೆನ್ಷನ್ ಏನಿದೆ, ಮತ್ತು ಮಿಡಲ್ ಈಸ್ಟ್ ಕಾನ್ಫ್ಲಿಕ್ಟ್ ಇದೆ, ಗ್ಲೋಬಲ್ ಆಯಿಲ್ ಸಪ್ಲೈ ಮತ್ತು ಗೋಲ್ಡು, ಇದೆಲ್ಲಗಳು ಸೇರಿ ಇಂಡಿಯನ್ ರೂಪಾಯಿ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಮತ್ತು ಇನ್ನೊಂದು ಕ್ರೂಡ್ ಆಯಿಲ್ ಪ್ರೈಸು ಇನ್ಕ್ರೀಸ್ ಆಗ್ತಾ ಇದೆ. ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಡೀಸೆಲ್ಲು ಇನ್ಕ್ರೀಸ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಎಲ್ಲ ಕಾಮನ್ ಪೀಪಲ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಸೊ ಈ ಥರನೂ ಇಂಡಿಯನ್ ರೂಪಾಯಿ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಇಂಡಿಯನ್ ರೂಪಾಯಿ ವೀಕ್ ಆಗ್ತಾ ಇದೆ.
ಸೊ ಫಾರಿನ್ ಇನ್ವೆಸ್ಟರ್ ಎಕ್ಸಿಕ್ಯೂಟ್ ಆಗ್ತಾ ಇದ್ದಾರೆ. ಸೊ ಫಾರಿನ್ ಇನ್ವೆಸ್ಟರ್ ಅಂದರೆ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಅವ್ರೇನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಈಗ ಈ ಥರ ವಾರ್ಗಳು ಮತ್ತು ಈ ಥರ ಮಿಡಲ್ ಈಸ್ಟಲ್ಲಿ ವಾರ ಆದಾಗ ಅವ್ರು ಏನು ಮಾಡ್ತಾ ಇದ್ದಾರೆ, ಆ ಮನಿನ ವಿತ್ಡ್ರಾ ಮಾಡಿಕೊಂಡು ಡಾಲರ್ಗೆ ಕನ್ವರ್ಟ್ ಮಾಡ್ಕೊಡ್ತಾ ಇದ್ದಾರೆ. ಅವಾಗ ಇಂಡಿಯನ್ ಸ್ಟಾಕ್ ಎಲ್ಲಿ ಇರ್ತಾವಲ್ಲ ಸೆಲ್ ಮಾಡ್ತಾರೆ, ಇಂಡಿಯನ್ ರೂಪಾಯಿ ಕನ್ವರ್ಟ್ಲಿಂದ USD ಮಾಡ್ಕೊತಾ ಇದ್ದಾರೆ. ಸೊ ಮನಿ ರಿಟರ್ನ್ ಎಲ್ಲ ಅಮೆರಿಕ ಹೋಗ್ತಾ ಇದೆ. ಇದು ಏನಕ್ಕೆ ಮಾಡ್ತಾ ಇದೆ ಅಂದರೆ ಮಾರ್ಕೆಟಲ್ಲಿ ಡಾಲರ್ ಡಿಮ್ಯಾಂಡ್ ಇನ್ಕ್ರೀಸ್ ಮಾಡುತ್ತೆ ಇದರಿಂದ. ಸೊ ರೂಪಾಯಿ ಡಿಮ್ಯಾಂಡ್ ರೆಡ್ಯೂಸ್ ಆಗುತ್ತಾ ಇದೆ. ಸೊ 2026 ಇದೇ ಥರನೇ ಆಗ್ತಾ ಇದೆ. ಅದಕ್ಕೆ ರೂಪಾಯಿ ಮೇಲೆ ರೂಪಾಯಿ ಮೇಲೆ ಇಷ್ಟು ವೀಕ್ ಆಗ್ತಾ ಇದೆ. ಬಿಕಾಸ್ ಆಫ್ ಇನ್ವೆಸ್ಟರ್ಗೆ ಒಂಥರ US ಡಾಲರ್ ಮೇಲೆ ನಂಬಿಕೆ ಜಾಸ್ತಿ. ಸೊ ಒಂಥರ ಸೇಫ್ ಜೋನ್ ಇದ್ದಂಗೆ ಅದು. ಸೊ ಯಾಕಂತಂದರೆ ಎಸ್ಪೆಷಲಿ US ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ, ಮತ್ತು US ಬಾಂಡ್ ರಿಟರ್ನ್ ಅಟ್ರಾಕ್ಟಿವ್ ಇದೆ, ಮತ್ತು ಗ್ಲೋಬಲ್ನಲ್ಲಿ ಏನಾದರೂ ವಾರ ಆದರೆ ಅಥವಾ World War III ಏನಾದರೂ ವಾರ ಆದರೆ ಡಾಲರ್ ರೇಟ್ ವೀಕ್ ಆಗಲ್ಲ ಅಂತೇಳಿ. ಸೊ ಮನಿ ಎಮರ್ಜಿಂಗ್ ಮಾರ್ಕೆಟ್ ಇಂದ ಹಿಡಿದು ಅದು ಅಮೆರಿಕಾಗೆ ರಿಟರ್ನ್ ಆಗ್ತಾ ಇದೆ. ಇದು ಇಂಡಿಯಾ ಮಾತ್ರ, ಇಂಡಿಯನ್ ಕರೆನ್ಸಿ ಮಾತ್ರ ವೀಕ್ ಆಗ್ತಾ ಇಲ್ಲ, ಬೇರೆ ದೇಶದ ಕರೆನ್ಸಿ ಮನಿ ಅಂದರೆ ಡೆವಲಪ್ಮೆಂಟ್ ಕಂಟ್ರೀಸ್ ಎಲ್ಲ ಅದು ಕರೆನ್ಸಿ ವೀಕ್ ಆಗ್ತಾ ಇದೆ. ಸೊ ಇದೊಂದು ಒನ್ ಆಫ್ ದಿ ರೀಸನ್ ಅಂತ ನಾವು ಹೇಳ್ಬೋದು. ಮತ್ತು ಇನ್ವೆಸ್ಟರ್ ಯಾಕೆ US ಮೇಲೆ ಟ್ರಸ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಬಿಕಾಸ್ ಆಫ್ ಅಮೆರಿಕ ಒಂಥರ ಬಿಗ್ಗೆಸ್ಟ್ ಎಕಾನಮಿ ಥರ, ಅಂದರೆ ಬಿಗ್ಗೆಸ್ಟ್ ಮಿಲಿಟ್ರಿ ಪವರ್ ಇದೆ, ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ ಇದೆ, ಸ್ಟ್ರಾಂಗ್ ಲೀಗಲ್ ಸಿಸ್ಟಮ್ ಇದೆ, ಮತ್ತು ಬಾಂಡ್ ಮಾರ್ಕೆಟಿಂಗ್ ಆಗಿದೆ, ಹೈ ಲಿಕ್ವಿಡಿಟಿ ಆಗಿದೆ, ಇಷ್ಟೆಲ್ಲ ಇದೆ. ಸೊ ಇನ್ವೆಸ್ಟರ್ ಅದಕ್ಕೆ ಅವರು ಅಮೇರಿಕನ ಈ ಕಡೆನೇ ಹೋಗ್ತಾ ಇದ್ದಾರೆ. ಅಂದರೆ ಇನ್ವೆಸ್ಟ್ಮೆಂಟ್ ಅವರು ನಂಬಿಕೆ ಅಂದರೆ ಕ್ರೈಸಿಸ್ ಬಂದಾಗ US ಮೇಲೆ ಭಾಳ ನಂಬಿಕೆ ಈ ಥರ ಕ್ರೈಸಿಸ್ ಬಂದಾಗ, ಒಂದು ವೇಳೆ ಗ್ಲೋಬಲ್ ವಾರ್ ಆದಾಗ ಆಗಲಿ, ಒಂದು ಎಕನಾಮಿಕ್ ಅನ್ಸರ್ಟನಿಟಿ ಬಂದಾಗ ಇನ್ವೆಸ್ಟರ್ ಎಲ್ಲ ಅಮೆರಿಕದ ಕಡೆ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಆವಾಗ ಮನಿ ಆಟೋಮೆಟಿಕಲಿ US ಕಡೆ ಮೂವ್ ಆಗುತ್ತೆ. ಸೊ ಆವಾಗ ಅದಕ್ಕೆ ಈ ಕ್ರೈಸಿಸ್ ಟೈಮಲ್ಲಿ ಅಮೆರಿಕ ಡಾಲರ್ ಸ್ಟ್ರಾಂಗ್ ಆಗಿ ಇದೇ ಥರನೇ ನಮ್ಮ ಇಂಡಿಯಾದಲ್ಲಿ ಕಂಟಿನ್ಯೂಸ್ ಆಗಿ ರೂಪಾಯಿ ವೀಕ್ ಆದರೆ ಏನಾಗುತ್ತೆ ಅಂತಂದರೆ, ಆವಾಗ ನಾವು ಏನೇನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಲ್ಲ, ಐಫೋನ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಆಗಲಿ, ಗೋಲ್ಡ್ ಆಗಲಿ, ಮತ್ತು ಫಾರಿನ್ ಅಂದರೆ ಬೇರೆ ದೇಶಕ್ಕೆ ಹೋಗಿ ಎಜುಕೇಷನ್ ಮಾಡಬೇಕಂದ್ರೆ ಕಾಸ್ಟ್ಲಿ ಆಗುತ್ತೆ. ಮತ್ತು ಆಮೇಲೆ ಫಾರಿನ್ ಟ್ರಾವೆಲ್ಸ್ ಆಗಲಿ ಎಲ್ಲ ಕಾಸ್ಟ್ಲಿ ಆಗುತ್ತೆ. ಫ್ಲೈಟ್ ಆಗ್ಬೋದು, ಹೋಟೆಲ್ಸ್ ಆಗ್ಬೋದು, ಫೋರೆಕ್ಸ್ ರಿಸರ್ವರ್ ಆಗ್ಬೋದು, ಎಲ್ಲನೂ ಕಾಸ್ಟ್ಲಿ ಆಗುತ್ತೆ. ಸೊ ಆಮೇಲೆ ಇಂಡಿಯನ್ ಕಾಮನ್ ಪೀಪಲ್ ಇನ್ಫ್ಲೂಯೆನ್ಸ್ ಇನ್ಕ್ರೀಸ್ ಆಗುತ್ತೆ. ಎಸ್ಪೆಷಲಿ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಕಾರುಗಳಾಗಲಿ ಅವೆಲ್ಲ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಇನ್ಕ್ರೀಸ್ ಆಗ್ಬೋದು. ಬಟ್ ಕೆಲವು ಬೆನಿಫಿಟ್ ಇದೆ ಡಾಲರ್ಸ್ ಅಂದರೆ ರೂಪಾಯಿ ವೀಕ್ ಆದರೆ ಕೆಲವು ಸೆಕ್ಟರ್ಗಳು ಇನ್ಕ್ರೀಸ್ ಆಗೋದ್ರಿಂದ ಬೆನಿಫಿಟ್ ಇದೆ. ಈಗ IT ಕಂಪ್ನೀಸ್ ಆಗ್ಬೋದು, ಫಾರ್ಮಾ ಎಕ್ಸ್ಪೋರ್ಟ್ ಆಗ್ಬೋದು, ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ಆಗಲಿ, ಇವರೆಲ್ಲ ಬೆನಿಫಿಟ್ ಇದೆ. ಯಾಕಂತಂದರೆ ಅವರು ಡಾಲರ್ಸ್ ಮೇಲೆ ವ್ಯಾಪಾರ ಮಾಡ್ತಾರೆ. ಸೊ ಈಗ 1 ಮಿಲಿಯನ್ ಅವ್ರು ಸಂಪಾದನೆ ಮಾಡಿದರೆ ಇಲ್ಲಿ 80 ಫೈನಲ್ ಆಗಿ ಹೇಳ್ಬೇಕಂದ್ರೆ ಇಂಡಿಯನ್ ರೂಪಾಯಿ ವೀಕ್ ಆಗ್ತಾ ಇದೆ ಅಂತಂದರೆ ಇಂಡಿಯಾ ವೀಕ್ ಆಗಿದೆ ಅಂತ ಅರ್ಥ ಅಲ್ಲ. ಸೊ ಇಟ್ ಇಸ್ ಸಿಂಪಲ್, ಸ್ಟ್ರಾಂಗ್ ಡಾಲರ್ ಸ್ಟ್ರಾಂಗ್ ಆಗಿದೆ, ಆಯಿಲ್ ಡಿಪೆಂಡೆನ್ಸ್ ಸ್ಟೋರಿ, ಮತ್ತು ಗ್ಲೋಬಲ್ ಇನ್ವೆಸ್ಟರ್ ಸೈಕಾಲಜಿ ಆಗಿರ್ಬೋದು, ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಆಗಿರ್ಬೋದು. ಸೊ ಒಂದು ನೆನಪಿಟ್ಕೋಬೇಕಂತಂದರೆ ಕರೆನ್ಸಿ ಮೂವ್ಮೆಂಟ್ ಅಂತಂದರೆ ನಾವು ಅದರಿಂದ ಟೆನ್ಷನ್ ಆದರೆ ಪನಿಕ್ ಮಾಡೋ ಅವಶ್ಯಕತೆ ಇದೆ. ಸೊ ರಿಫ್ಲೆಕ್ಟ್ ಆಗ್ತಾ ಇದೆ ಗ್ಲೋಬಲ್ ಎಕನಾಮಿಕ್ಸ್ ಆಗಿರ್ಬೋದು, ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಅಪ್ಲಿಕ್ ಆದಮೇಲೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಆಗಿರ್ಬೋದು. ಸೊ ಗೌರ್ಮೆಂಟ್ ಅಷ್ಟೇ ನಾವೇನಂತಂದ್ರೆ ಅವಾಗ ನಮ್ಮದು ರೂಪಾಯಿದು ಸ್ಟ್ರಾಂಗ್, ನಾವು ಆದಷ್ಟು ಗೋಲ್ಡ್ ಪರ್ಚೇಸ್ ಮಾಡಬೇಕು. ಕೆಲವು ಟೈಮ್ ಜಾಸ್ತಿ ಪರ್ಚೇಸ್ ರೂಪಾಯಿ ವೀಕ್ ಆಗಿದ್ದಾಗ ಸೊ ಇದೆಲ್ಲ ನಮ್ಮ ಸ್ಟ್ರಗಲ್ ಇತ್ತಪ್ಪ ಅಂತಂದರೆ ಲೈಫ್ ಪರ್ಮನೆಂಟ್ ಸಪೋರ್ಟ್ ಮಾಡಿ, ಬಟ್ ಇಷ್ಟು ಟೈಮಲ್ಲಿ ನಾವು ಕಂಟ್ರೋಲ್ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಕರ್ನಾಟಕ. Calm of twilight, when your night's been so long, you try to do right, but everything turned out wrong. When I need or want you, never to
find. I know the places that you like to hide, and we'll go